ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಲ್ಲ ಯಾವ್ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ಸ್ಪೆಷಲಿ ನಾವು ಗಮನಿಸೋದಾದ್ರೆ ಕಾಂಗ್ರೆಸ್ನ ಎಲ್ಲಾ ಸಚಿವರು ಶಾಸಕರುಗಳು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ, ಏನು ಆಗಲ್ಲ, ಅವ್ರು ರಾಜೀನಾಮೆ ಕೊಡಬೇಕಾಗಿಲ್ಲ ಅಂತ. ಆದ್ರೆ ಬಿಜೆಪಿ ನಾಯಕರು ಮಾತ್ರ ಒತ್ತಡವನ್ನ ಹಾಕ್ತಾನೆ ಇದ್ದಾರೆ. ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಎಲ್ಲಾ ಶಾಸಕರುಗಳು ಹಾಗೆ ಸಂಸದರು ಬಂದು ಪ್ರತಿಭಟನೆಯನ್ನ ಮಾಡಿದ್ರು. ಮೂಡಾ ಕೇಸ್ನಲ್ಲಿ ಸಿಎಂಗೆ ಟೆನ್ಷನ್ ಮೇಲೆ ಟೆನ್ಷನ್ ಎದುರಾಗ್ತಾನೆ ಇದೆ. ಈ ಸಂದರ್ಭದಲ್ಲಿ ಸಂಭವನೀಯ ಸಿಬಿಐ ತನಿಖೆಯನ್ನ ತಪ್ಪಿಸ್ಕೊಳ್ಳಿಕ್ಕೂ ಕೂಡ ರಣತಂತ್ರವನ್ನ ಮಾಡಲಾಗಿದೆ. ಏನ್ ರಣತಂತ್ರ ಮಾಡಲಾಗಿದೆ ಹಾಗಾದ್ರೆ? ಕಾನೂನು ಕುಣಿಕೆ ತಪ್ಪಿಸ್ಕೊಳ್ಳಿಕ್ಕೆ ಗೇಮ್ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಏನ್ ಗೇಮ್ ಪ್ಲಾನ್ ಅದು? ಸಿಬಿಐಗೆ ನೀಡಿದಂತ ಮುಕ್ತ ಅನುಮತಿಯನ್ನ ವಾಪಸ್ ಪಡೆದುಕೊಳ್ಳಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಿಬಿಐಗೆ ಕೊಡಲಾಗಿದ್ದಂತ ಮುಕ್ತ ಅನುಮತಿ ಅಂದ್ರೆ ಒಂದು ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಮುಕ್ತವಾಗಿ ಬಂದು ತನಿಖೆ ಮಾಡಬಹುದಿತ್ತು, ಆ ಒಂದು ತನಿಖೆ ನಡೆಸುವಂತ ಅಧಿಕಾರ ಇತ್ತು. ಆದ್ರೆ ಆ ಒಂದು ಮುಕ್ತ ಅವಕಾಶವನ್ನ ರಾಜ್ಯ ಸರ್ಕಾರ ಹಿಂಪಡಿತಾ ಇದೆ. ಸಿಬಿಐ ತನಿಖೆಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಯಾರಾದ್ರೂ ದೂರನ್ನ ನೀಡಿದ್ರೆ ಸಿಬಿಐ ನೇರ ತನಿಖೆಯನ್ನ ನಡೆಸಬಹುದು. ಸೊ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕ್ಯಾಬಿನೆಟ್ ಮೂಲಕ ರಕ್ಷಣೆಗೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸೊ ಈ ಹಿಂದೆ ಇದ್ದಂತಹ ಒಂದು ಮುಕ್ತ ಅವಕಾಶವನ್ನ ಹಿಂಪಡೆಯಲಾಗ್ತಾ ಇದೆ. ಈ ಮುಖಾಂತರ ಸಿಬಿಐನಿಂದ ಏನ್ ತನಿಖೆ ಮಾಡಿಸ್ಲಿಕ್ಕೆ ಆಲ್ರೆಡಿ ದೂರುದಾರರು ಕೂಡ ಅಷ್ಟೇ. ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹೇಳ್ತಾ ಇದ್ರು, ಲೋಕಾಯುಕ್ತ ಬೇಡವೇ ಬೇಡ, ಯಾಕೆಂದ್ರೆ ಅದರಲ್ಲಿ ನಮಗೆ ನ್ಯಾಯ ಸಿಗುವಂತ ವಿಶ್ವಾಸ ಇಲ್ಲ, ಸಿಬಿಐನಿಂದ ತನಿಖೆ ಆಗಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ರು. ನಾವು ಕೋರ್ಟ್ಗೂ ಕೂಡ ರಿಟ್ ಪಿಟಿಷನ್ ಅನ್ನ ಸಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ರು. ಅದರ ಜೊತೆಗೆ ಯಾರಾದ್ರೂ ಹೋಗಿ ದೂರನ್ನ ಕೊಟ್ಬಿಟ್ರೆ, ಇದನ್ನ ದೂರು ದಾಖಲು ಮಾಡಿಕೊಂಡು ಸಿಬಿಐ ತನಿಖೆ ಮಾಡಿಬಿಟ್ರೆ ಅನ್ನುವಂತ ಭಯ ಕೂಡ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇತ್ತು. ಈಗ ಅದರಿಂದ ರಕ್ಷಣೆಯನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಸಿದ್ದರಾಮಯ್ಯನವರು ಜಾಣ ಹೆಜ್ಜೆಯನ್ನ ಇಲ್ಲಿ ಇಡ್ತಾ ಇದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಈ ಹಿಂದೆ ಸಿಬಿಐಗೆ ಮುಕ್ತ ಅವಕಾಶ ಇತ್ತು. ಆ ಒಂದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಡೈರೆಕ್ಟ್ ಎಂಟ್ರಿ ಆಗ್ಬೋದಿತ್ತು. ಯಾಕೆಂದ್ರೆ ರಾಜ್ಯ ಸರ್ಕಾರ ಆ ರೀತಿಯಾದಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿತ್ತು ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ. ಈಗ ಅದನ್ನ ವಾಪಸ್ ಪಡೆಯುವ ಮುಖಾಂತರ ರಕ್ಷಣೆಗೆ ಮುಂದಾದ್ರ ಸಿದ್ದರಾಮಯ್ಯನವರು. ಆತಂಕದಲ್ಲಿ ಸಿಬಿಐ ಎಂಟ್ರಿ ಆಗ್ಬಿಟ್ರೆ ಎಲ್ಲಿ ಕುರ್ಚಿ ಕಂಟಕ ಎದುರಾಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನ ಕಾಂಗ್ರೆಸ್ ಸರ್ಕಾರ ಇಡ್ತಾ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದ್ವಿ, ಒಂದ್ ಕಡೆ ಲೋಕಾಯುಕ್ತ FIR ಆಗಬೇಕು ಅಂತ ಲೋಕಾಯುಕ್ತದಲ್ಲಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂಥದ್ದು. ನಿನ್ನೆ ಅಷ್ಟೇ ಜನಪ್ರತಿನಿಧಿಗಳ ಕೋರ್ಟ್ 3 ತಿಂಗಳ ಒಂದು ಟೈಮ್ ಬಾಂಡ್ ಅನ್ನ ಹಾಕಿ ತನಿಖೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದೆ. CRPC 156 ಕಲಂ 3 ಅಡಿಯಲ್ಲಿ ಆ ಸೆಕ್ಷನ್ ಅನ್ನ ದಾಖಲು ಮಾಡಿಕೊಂಡು ತನಿಖೆ ಮಾಡಬೇಕು ಅಂತ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಸಿಬಿಐಗೆ ಈಗ ಆಲ್ರೆಡಿ ದೂರುದಾರರು ಕೂಡ ಒತ್ತಾಯಿಸ್ತಾ ಇದ್ರು, ಕೋರ್ಟ್ ಮೊರೆ ಹೋಗ್ಲಿಕ್ಕೂ ಕೂಡ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನ ಹೆಜ್ಜೆ ಇಡ್ತಾ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಸಿಬಿಐ ಬಂದು ತನಿಖೆಯನ್ನ ಮಾಡ್ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಆರಂಭದಲ್ಲೇ ರಕ್ಷಣೆಗೆ ಮುಂದಾಗ್ಬಿಟ್ರಾ ಅಂತ? ಅಫ್ಕೋರ್ಸ್ ಪೃಥ್ವಿರಾಜ್ ಆರ್ನಳ್ಳಿ, ಯಾಕಂತ ಹೇಳಿದ್ರೆ ಇವತ್ತು 28 ಕಾರ್ಯಸೂಚಿಗಳಿದ್ವು. 28 ಕಾರ್ಯಸೂಚಿಗಳಲ್ಲಿ 2 ಕಾರ್ಯಸೂಚಿಗಳು ಮಹತ್ವದ ಕಾರ್ಯಸೂಚಿಗಳು ಅಂತ ಹೇಳಲಾಗ್ತಿದೆ. ಮೊದಲು ಇಂದಿನ ಸರ್ಕಾರ ಸಿಬಿಐ ಕರ್ನಾಟಕದಲ್ಲಿ ಮುಕ್ತವಾಗಿ ತನಿಖೆ ನಡೆಸಲಿಕ್ಕೆ ಮತ್ತು ಯಾವುದೇ ದಾಳಿಯನ್ನು ಮಾಡಲಿಕ್ಕೆ ಅವಕಾಶಗಳಿತ್ತು. ಯಾರ ಮೇಲೆ ಕೂಡ ಕೂಡಲೇ FIR ದಾಖಲಿಸಿ ಅವ್ರನ್ನ ಬಂಧಿಸುವ ಅಥವಾ ದಾಳಿ ಮಾಡುವ ಅವಕಾಶಗಳಿತ್ತು ಮತ್ತು ಅಧಿಕಾರ ಕೂಡ ಇತ್ತು. ಇದೀಗ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಮಹತ್ವದ ನಿರ್ಧಾರವನ್ನು ಮಾಡಿರತಕ್ಕಂಥ, ಯಾಕಂತ ಹೇಳಿದ್ರೆ ಈಗಾಗಲೇ ಮೂಡಾ ಪ್ರಕರಣ ಮತ್ತೊಂದು ಮಜಲಿಗೆ ಪಡೆತಿರುವಂತದ್ದು. ಯಾಕಂತ ಹೇಳಿದ್ರೆ ಲೋಕಾಯುಕ್ತ ಸಂಸ್ಥೆಯಲ್ಲಿರ್ತಕ್ಕಂಥ SP ದರ್ಜೆ ಎಲ್ಲ ಅಧಿಕಾರಿಗಳು ಸರ್ಕಾರದ ಅಧೀನಕ್ಕೆ ಒಳಪಡುತ್ತಾರೆ. ಹಾಗಾಗಿ ಸರ್ಕಾರದ ಪರವಾಗಿ ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ಅವರು ಇರ್ತಾರೆ ಅಂತೇಳಿ ಗಂಭೀರ ಆರೋಪವನ್ನು ದೂರುದಾರರಿಗೆ ಹೇಳಿರುವಂತದ್ದು. ಹಾಗಾಗಿ ಸಿಬಿಐ ತನಿಖೆ ಕೂಡ ಒತ್ತಾಯಿಸ್ತಿರ್ತಕ್ಕಂಥ. ಇದರ ಬೆನ್ನಲ್ಲೇ ಈಗಾಗಲೇ ಮುಕ್ತ ಅವಕಾಶ ಅಂದ್ರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರ ಯಾವುದೇ ರಾಜ್ಯಕ್ಕೂ ಕೂಡ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತಂಡ ಯಾವಾಗ ಬೇಕಾದರೂ ಬರ್ಬೋದು, ಯಾರ ಮೇಲಾದ್ರೂ ಕೂಡ FIR ಮಾಡುವಂತ ಮುಕ್ತ ಅವಕಾಶಗಳಿತ್ತು. ಒಂದು PC ಆಕ್ಟ್ ಪ್ರಕಾರ ಒಂದು ದೂರನ್ನು ಕೊಟ್ಟ ತಕ್ಷಣ FIR ಮಾಡತಕ್ಕಂಥ ಅವಕಾಶಗಳು ಕೂಡ ಇತ್ತು. ಆ
ಅವಕಾಶಗಳಿಗೆ ಕಡಿವಾಣ ಹಾಕಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಿಬಿಐಗೆ ಮನವಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ದೂರುದಾರರು ಯಾವ ಗಳಿಗೆ ಬೇಕು ಸಿಬಿಐಗೆ ಮನವಿಯನ್ನು ಮಾಡಬಹುದು, ದೂರನ್ನು ಕೊಡಬಹುದು. ಹಾಗಾಗಿ ಎಚ್ಚರಿಕೆ ಹೆಜ್ಜೆ ಇಟ್ಟಿರ್ತಕ್ಕಂಥ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಆ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರದ ಪರ್ಮಿಷನ್ ತೆಗೆದುಕೊಂಡೇ ಸಿಬಿಐ ಇನ್ನು ಮುಂದೆ ಯಾವುದೇ ರೀತಿಯ ಎಫ್ಐಆರ್ ಹಾಕಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ನೇರವಾಗಿ ಏನಾದರೂ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟರೆ ಅದರ ಹೊರತುಪಡಿಸಿ ಸಿಬಿಐ ನೇರವಾಗಿ ರಾಜ್ಯಕ್ಕೆ ಎಂಟ್ರಿ ಕೊಡಂಗಿಲ್ಲ ಮತ್ತು ಇನ್ನು ಯಾವುದೇ ಪ್ರಕರಣಗಳು ಕೂಡ ನೇರವಾಗಿ ಎಫ್ಐಆರ್ ಅನ್ನು ದಾಖಲಿಸಂಗಿಲ್ಲ ಮತ್ತು ಯಾವುದೇ ಪ್ರಕರಣದಲ್ಲೂ ಕೂಡ ಸರ್ಕಾರದ ಅನುಮತಿ ಇದ್ರೆ ಮಾತ್ರ ಪ್ರಮುಖವಾಗಿ ಸಿಬಿಐ ಇಲ್ಲಿ ತನಿಖೆಯನ್ನು ಕೈಗೊಳ್ಳತಕ್ಕಂಥ ಅವಕಾಶ ಇರತಕ್ಕಂಥ. ಹಾಗಾಗಿ ಮುಖ್ಯಮಂತ್ರಿಗಳ ಮೂಡಾ ಪ್ರಕರಣದ ಕೂಡ ಒಂದು ವೇಳೆ ಸಿಬಿಐ ನೇರವಾಗಿ ಬಂದು ಮುಖ್ಯಮಂತ್ರಿಗಳ ಮೂಡಾ ಪ್ರಕರಣದಲ್ಲಿ ಎಫ್ಐಆರ್ ಹಾಕಿದ ಸಂದರ್ಭದಲ್ಲಿ ಆಗ ಇಕ್ಕಟ್ಟಾಗುವಂತಹ ಸಾಧ್ಯತೆ ಇತ್ತು. ಹಾಗಾಗಿ ಸರ್ಕಾರ ಮೊದಲ ಈ ಒಂದು ಸಭೆಯಲ್ಲಿ ಎಚ್ಚರಿಕೆ ಹೆಜ್ಜೆ ಇಟ್ಟಿರುವಂತಹ. ಆ ಮುಖಾಂತರ ದೆಹಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ಗೆ ಎಲ್ಲೊಂದು ಕಡೆ ಅದನ್ನ ದುರುಪಯೋಗ ಆಗಬಾರ್ದೆಂಬ ಕಾರಣಕ್ಕಾಗಿ ಇಲ್ಲಿ ಸಿಬಿಐಗೆ ಒಂದಷ್ಟು ನಿರ್ಬಂಧವನ್ನು ಹೇರುವ ಸಲುವಾಗಿ ಮತ್ತು ಮುಖ್ಯಮಂತ್ರಿಗಳ ಈ ಮೂಡಾ ಪ್ರಕರಣದಲ್ಲಿ ಒಂದಷ್ಟು ಸೇಫರ್ ಸೈಡ್ಗಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಎಲ್ಲ ಒಂದು ಕಡೆ ಸಿಬಿಐ ಎಫ್ಐಆರ್ ಆಗುವ ಆತಂಕ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಮಾಹಿತಿ ರವಾನೆ ಇತ್ತು ಎಂಬ ಮಾಹಿತಿ ಕೂಡ ಇರತಕ್ಕಂಥದ್ದು. ಹಾಗಾಗಿ ಸರ್ಕಾರ ಇವತ್ತು ಸಚಿವ ಸಂಪುಟದಲ್ಲಿ ಪ್ರಮುಖವಾದ ಈ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಮತ್ತು ಈ ನಿರ್ಧಾರವನ್ನ ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕಾರವನ್ನು ಪಡೆದುಕೊಂಡಿರುವುದು ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಪೃಥ್ವಿ ಇನ್ನೊಂದು ಪ್ರಮುಖ ಅಂತ ಹೇಳಿದ್ರೆ ಸರ್ಕಾರ ಮತ್ತು ಅಂದ್ರೆ ಗವರ್ನಮೆಂಟ್ ಮತ್ತು ಗವರ್ನರ್ ನಡುವೆ ಏನು ಪತ್ರ ಸಮರ ಆಗಿತ್ತು. ಎಲ್ಲೊಂದು ಕಡೆ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಈ ಒಂದು ಪತ್ರ ಸಮರ, ಎಲ್ಲೊಂದು ಕಡೆ ಸರ್ಕಾರ ಮತ್ತು ರಾಜಭವನದ ನಡುವಿನ ಎಲ್ಲೊಂದು ಕಡೆ ಆಡಳಿತಾತ್ಮಕವಾಗಿ ನಡ್ತಕ್ಕಂಥ ಸರಾಗವಾಗಿ ನಡ್ತಕ್ಕಂಥ ಏನು ಆಡಳಿತಾತ್ಮಕ ವಿಷಯಗಳಲ್ಲೂ ಕೂಡ ಒಂದಷ್ಟು ಜಿಜ್ಞಾಸೆಗಳಿದ್ವು. ಆದರೆ ಗವರ್ನರ್ ಅವರು ಸರ್ಕಾರಕ್ಕೆ ಪ್ರತಿಯೊಂದು ವಿಚಾರದಲ್ಲಿ ಪತ್ರವನ್ನು ಬರಲಿಕ್ಕೆ ಆರಂಭಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಅರ್ಕಾವತಿ ಡಿನೋಟಿಫಿಕೇಶನ್ ಸಂಬಂಧಪಟ್ಟಾಗೆ ಪತ್ರವನ್ನು ಬರಲಿಕ್ಕೆ ಹೊರಟಿದ್ರು. ಬನ್ನಿ, ನಮ್ಮ ಜೊತೆ ಹಿರಿಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಇದ್ದಾರೆ. ಸರ್, ಎಲ್ಲ ಒಂದ್ ಕಡೆ ಸರ್ ಸಿಬಿಐ ಎಲ್ಲೂ ಕೂಡ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಸಚಿವ ಸಂಪುಟ ಸಭೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾ ನೋಡಿ, ಇಡೀ ದೇಶಕ್ಕೆ ಗೊತ್ತಿದೆ, ಜಗಜ್ಜಾಹಿರ ಇದೆ ಎಲ್ಲ ಕಡೆ, ಕೇಂದ್ರದ ಬಿಜೆಪಿ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯನೇ ಅನೇಕ ಸಲ ಇದ್ರ ಬಗ್ಗೆ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಸಿಬಿಐಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮತ್ತೆ ದುರುಪಯೋಗ ಮಾಡ್ತಾರೆ, ಮತ್ತೆ ಸರ್ಕಾರ ಇವತ್ತು ಅಭದ್ರ ಮಾಡಬೇಕು, ಅಸ್ಥಿರ ಮಾಡಬೇಕು ಅನ್ನುವಂಥ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಎಲ್ಲರ ಅನಿಸಿಕೆ ಇದೆ. ಎಸ್ ಸರ್, ಪ್ರಮುಖವಾಗಿ ರಾಜ್ಯಪಾಲರು ಸರ್ಕಾರದ ವಿರುದ್ಧ ಪತ್ರ ಸಮರವನ್ನು ಆರಂಭಿಸಿದ್ರು. ಎಲ್ಲ ಒಂದು ಕಡೆ ಸರ್ಕಾರದ ವೈಖರಿಗೆ ಆಡಳಿತ ಯಂತ್ರಕ್ಕೆ ಎಲ್ಲ ಒಂದು ಕಡೆ ಇದೊಂಥರ ಮುಜುಗರ ಆಗಿತ್ತು. ಹಾಗಾಗಿ ಎಲ್ಲ ಒಂದು ಕಡೆ ಸಿಎಸ್ಗೆ ಪದೇ ಪದೇ ಪತ್ರ ಬರೆದು ತಪ್ಪಿಸಲು ನಿರ್ಧಾರ ಏನಿಲ್ಲ. ಆದರೆ ಆಡಳಿತದಲ್ಲಿ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಮಾನ್ಯ ರಾಜ್ಯಪಾಲರು ಹಸ್ತಕ್ಷೇಪ ಮಾಡುವಂತಿಲ್ಲ. ಅವರಿಗೂ ಇತಿಮಿತಿ ಇದೆ. ಪ್ರಜಾಪ್ರಭುತ್ವದಲ್ಲಿ ಸಾಂವಿಧಾನಿಕ ಮುಖ್ಯಸ್ಥರು ಅನ್ನೋ ಕಾರಣಕ್ಕಾಗಿ ಸಂವಿಧಾನಾತ್ಮಕ ಹುದ್ದೆ ಇದೆ. ಅವರ ಇತಿಮಿತಿಯನ್ನು ಮೀರಿ ಅವರು ರಾಜಕೀಯದಲ್ಲಿ ಒಂದು ಪಕ್ಷದ ವಕ್ತಾರರಂತೆ, ಒಂದು ಪಕ್ಷದ ಏಜೆಂಟ್ ಅಂತೆ ವರ್ತನೆ ಮಾಡ್ತಿರತಕ್ಕಂಥದ್ದು ದುರದೃಷ್ಟಕರ. ಸಿಬಿಐ ತನಿಖೆ ಆಗುತ್ತೆಂಬ ಆತಂಕದಿಂದ ಇಡೀ ಕ್ಯಾಬಿನೆಟ್ ಮುಖ್ಯಮಂತ್ರಿಗಳ ಇವತ್ತು ಬೆನ್ನಿಗೆ ನಿಲ್ತಾ ಆ ಮುಖಾಂತರ ಸಿಬಿಐಗೆ ಮುಕ್ತ ಅವಕಾಶಕ್ಕೆ ಅನುಕೂಲ ಮಾಡಿಕೊಡಬಾರದೆಂಬ ಕಾರಣಕ್ಕಾಗಿ ಇವತ್ತು ಈ ನಿರ್ಧಾರ ತೆಗೆದುಕೊಂಡ್ರಿ ಅಂತ ಹೇಳಲಾಗ್ತಿದೆ. ಈಗಾಗಲೇ ಹೇಳಿದ್ದೇವೆ ನಾವು, ನಮ್ಗೆ ಯಾವುದೂ ಆತಂಕ ಇಲ್ಲ. ಇವತ್ತು ಅವ್ರು ಏನ್ ಮಾಡಿದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಸರ್ಕಾರ ಬಹಳ ಭದ್ರವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದಾರೆ. ಜನರ ಆಶೀರ್ವಾದ ನಮ್ಮ ಮೇಲೆ ಇದೆ, ಜನಬೆಂಬಲ ನಮಗೆ ಇದೆ. ಹೀಗಾಗಿ ಇವರೇನ್ ತಿಪ್ಪರ್ಲಾಗ ಹಾಕಿದ್ರು ಏನೂ ಆಗಲ್ಲ. ನಿಮ್ಮದೇ ನಾಯಕರಾಗಿರ್ತ ಕೆಬಿ ಕೋಳಿಕವಾಡ್ರ ಅಂತವರು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೇಳಿರ್ತಕ್ಕಂಥದ್ದು. ನನಗೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ. ಅದು ಸರಿಯಲ್ಲ ಅಂತ ಹೇಳ್ತೀನಿ ಅಷ್ಟೇ. ತಾವು ಗಮನಿಸಿರ್ಬೋದು ಪೃಥ್ವಿರಾಜ್, ಯಾಕೆ ನಾವು ಸಿಬಿಐಗೆ ಎಲ್ಲೊಂದ್ ಕಡೆ ಮುಕ್ತ ಅವಕಾಶಕ್ಕೆ ತಡೆ ಹಾಕಿದ್ವಿ, ಸಿಬಿಐನ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಿರ್ತಕ್ಕಂಥದ್ದು ಮತ್ತು ದೇಶದ ಅನೇಕ ನ್ಯಾಯಾಲಯಗಳು ಕೂಡ ಸಿಬಿಐ ತನ್ನ ವ್ಯಾಪ್ತಿ ಮೀರಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ವಿರೋಧ ಪಕ್ಷಗಳ ವಿರುದ್ಧ ಸಿಬಿಐ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಕಾರಣಕ್ಕಾಗಿ ನಾವು ಕರ್ನಾಟಕದಲ್ಲೂ ಕೂಡ ಈ ನಿರ್ಧಾರವನ್ನು ತೆಗೆದುಕೊಂಡಿವಿ ಅಂತೇಳಿ ಹಿರಿಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ನ್ಯೂಸ್ 18ಗೆ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ರಾಜ್ಯಪಾಲರಿಗೆ ಸಾಂವಿಧಾನಿಕ ಹುದ್ದೆ ಇದೆ ಅಂತ ಹೇಳಿ ಅದು ಇತಿಮಿತಿ ಇರುತ್ತೆ, ಆದರೆ ಇತಿಮಿತಿಯನ್ನು ಮೀರಿ ಅವರು ವರ್ತನೆಯನ್ನು ಮಾಡ್ತಾರೆ. ಹಾಗಾಗಿ ನಾವು ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ಆಯಿತು ಅನ್ನೋ ಒಂದು ಮಾತನ್ನು ಹೇಳುವ ಮುಖಾಂತರ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ಎರಡು ಪ್ರಮುಖ ನಿರ್ಣಯಗಳು ಸಂಬಂಧಪಟ್ಟಗೆ ಸಚಿವರು ಕೂಡ ಸಮರ್ಥನೆ ಕೊಟ್ಟಿರತಕ್ಕಂಥದ್ದು ಪೃಥ್ವಿ. ಆ ಮುಖಾಂತರ ಎಲ್ಲ ಒಂದು ಕಡೆ ಸಿಬಿಐ ತನಿಖೆಯ ಆತಂಕದಿಂದ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಈ ನಿರ್ಧಾರ ತೆಗೆದುಕೊಂಡ್ರು ಅಂತಲೇ ಕೂಡ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಯಾವುದೇ ಗಳಿಗೆ ಕೂಡ ಯಾರೇ ದೂರು ಕೊಟ್ಟಿದ್ರು ಕೂಡ ಸಿಬಿಐ ತನಿಖೆ ಆಗುವ ಸಾಧ್ಯತೆ ಇತ್ತು ಎಂಬ ಮಾಹಿತಿ ಕೂಡ ಮುಖ್ಯಮಂತ್ರಿಗಳಿಗೆ ಲಭ್ಯ ಆಗಿತ್ತು ಮತ್ತು ಸರ್ಕಾರ ಕೂಡ